5 ಬಾರ್ನ್ ಪೀಪಲ್ ಅವ್ರದ್ದು. ಸೊ ಯಾರ್ಯಾರು 5, 14, 23 ಮತ್ತು ಹಾಂ ಇಷ್ಟೇ. ಸೊ 5, 14 ಆ್ಯಂಡ್ 23 ಡೇಟ್ಸಲ್ಲಿ ಹುಟ್ಟಿದಾರೋ ಅವ್ರದ್ದೆಲ್ಲ ರೂಲಿಂಗ್ ನಂಬರ್ ಬಂದ್ಬಿಟ್ಟು ವಾಟ್ ಇಸ್ ಆಗಲ್ವಲ್ಲ. ಸಿ ನಂದು ಎನರ್ಜಿ ಹಂಗಿದೆ. ನನ್ನ ಜೊತೆ ನಂದೆಲ್ಲ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಸ್ಪಿರಿಟ್ ಏಂಜಲ್ಸ್. ಸೊ 5, 14, 23 ಡೇಟ್ಸಲ್ಲಿ ಬಾರ್ನ್ ಆಗಿರೋರಿಗೆ ಮರ್ಕರಿ ವಿಲ್ ಬಿ ದ ರೂಲಿಂಗ್ ಪ್ಲಾನೆಟ್ ಆ್ಯಂಡ್ ಇವರ ಬರ್ತ್ ನಂಬರ್ 5 ಆಗಿರುತ್ತೆ, ಆಯಿತಾ. ಆ್ಯಂಡ್ ಮರ್ಕರಿ ಈಸ್ ಆಲ್ ಅಬೌಟ್ ಕಮ್ಯುನಿಕೇಷನ್ ಆ್ಯಂಡ್ ಏನಂತಾರೆ ಒಂದು ಫ್ರೀ ಸ್ಪಿರಿಟ್ ಆಗಿರ್ತಾರೆ ಇವರು. ಹೆಂಗಂದರೆ ಇವ್ರದ್ದು ನೇಚರ್ ಸ್ವಲ್ಪ ಏನೋ ದೆ ಲವ್ ಫ್ರೀಡಮ್, ದೆ ಲವ್ ಟಾಕಿಂಗ್, ತುಂಬ ಸಕ್ಕದಾಗಿ ಮಾತಾಡ್ತಾರೆ, ಏನು ಸ್ಕಿಲ್ಸ್ ಇರುತ್ತೆ. ಆ್ಯಂಡ್ ದೇ ಆರ್ ಲೈಕ್ ಫ್ರೀ ಬರ್ಡ್. ಹಿಂಗೆ ತುಂಬ ಓವರ್ ಸೀರಿಯಸ್ ಆಗೋದು ಇಷ್ಟ ಆಗಂಗಿಲ್ಲ. ಹಾಂ, ಯಾವುದೇ ಪೊಸಿಷನ್ ಇರಲಿ ಅವರು, ಬಟ್ ದೆಲ್ ಬಿ ಲೈಕ್ ಸ್ವಲ್ಪ ಬಿಂದಾಸ್ ಟೈಪ್. ಆ್ಯಂಡ್ ಅವ್ರ ಜೊತೆ ಇರೋರು ಸ್ವಲ್ಪ ಅದೇ ಥರ ಇರಬೇಕು ಅಂತ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ತುಂಬ ವೆರಿ ಲವ್ವಿಂಗ್ ಎನರ್ಜಿ, ತುಂಬ ಪಾಸಿಟಿವ್ ಎನರ್ಜಿ ದೇ ಹ್ಯಾವ್, ಆಯಿತಾ. ಇವಾಗ ನನಗೆ ಈ 14 ನಂಬರ್ ಆದಾಗೆಲ್ಲ ನನಗೆ ಡೊನಾಲ್ಡ್ ಟ್ರಂಪ್ ನೆನಪಾಗ್ತಾರೆ. ದೋ ಹೀಸ್ ಪ್ರೆಸಿಡೆಂಟ್, ಜಸ್ಟ್ ಇಮ್ಯಾಜಿನ್ ಹೀಸ್ ಲೈಕ್ ಫುಲ್ ಆನ್ ಲಾಫಿಂಗ್ ಆ್ಯಂಡ್ ಎಷ್ಟು ಜಾವಿಯಲ್ ಆಗಿರ್ತಾರೆ, ಬಿಂದಾಸ್ ಆಗಿರ್ತಾರಲ್ಲ. ಸೊ ಆ ಥರನೇ ಇವರು ಇರೋದು. ಆ್ಯಂಡ್ ಬುಧ ಗ್ರಹ ಇವ್ರಿಗೆ ರೂಲ್ ಆಗ್ತಿರುತ್ತೆ, ಅಂದರೆ ಬುದ್ಧಿಶಕ್ತಿ ಇವ್ರ ಹತ್ರ ಜಾಸ್ತಿ ಇರುತ್ತೆ. ಅಂದರೆ ಕ್ಯಾಲ್ಕುಲೇಷನ್ ಮಾಡೋದಾಗಲಿ ಅಥವಾ ಪ್ಲ್ಯಾನಿಂಗ್ ಅದೆಲ್ಲನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅಥವಾ ಇವ್ರ ನಂಬರ್ ಎಷ್ಟು ಒಳ್ಳೆ ನಂಬರ್, ಇಡೀ ಎಂಟೈರ್ ನ್ಯೂಮರಾಲಜಿಯಲ್ಲಿ 5 ಇಸ್ ಕನ್ಸಿಡರ್ಡ್ ಆಸ್ ದ ನ್ಯೂಟ್ರಲ್ ನಂಬರ್ ಆ್ಯಂಡ್ ಒನ್ ಆಫ್ ದ ಲಕ್ಕಿ ನಂಬರ್ಸ್. ಯಾಕಂದರೆ ಇವ್ರಿಗೆ ಫಸ್ಟ್ ಆಫ್ ಆಲ್ ಇವ್ರಿಗೆ ದೇವರೆಲ್ಲ ಸ್ಕಿಲ್ಸ್ ಕೊಟ್ಬಿಟ್ಟಿರ್ತಾರೆ. ಕಮ್ಯುನಿಕೇಷನ್ ಸ್ಕಿಲ್ ಇದೆ ಅಂದರೆ ಇನ್ನೇನು ಬೇಕು ಇವಾಗಿನ ಜಮಾನದಲ್ಲಿ ಅಲ್ವಾ, ಅದೆಲ್ಲ ಸ್ಕಿಲ್ ಕೊಟ್ಟಿರ್ತಾರೆ. ಮತ್ತು ರೂಲಿಂಗ್ ಎನರ್ಜಿ ಕೂಡ ಇರುತ್ತೆ ಇವ್ರ ಹತ್ರ. ಪ್ಲಸ್ ಇವ್ರ ನಂಬರ್ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂದರೆ ಬೇರೆ ಎಲ್ಲ ನಂಬರ್ಸ್ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ, ಆ ಥರ ಇರುತ್ತೆ ಇವ್ರ ನಂಬರ್. ಈ ಕಡೆ 1ಇಂದ 4 ಅವರು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ, 6ಇಂದ 9ವರೆಗೂ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ಈಸ್ ಲೈಕ್ ದ ಸೆಂಟರ್ ಆಫ್ ಅಟ್ರಾಕ್ಷನ್. ಸೊ 5 ನಂಬರ್ದವ್ರಿಗೆ ಇವನ್ ನಾವು ಪ್ರಿನ್ಸ್ ಅಂತೀವಿ, ಈಗ ರಾಜ್ಕುಮಾರ್ ಥರ ಇವರು ಇರ್ತಾರೆ. ಈ ಎನರ್ಜಿ ಇವ್ರಿಗಂತೂ ಇದು ಎಕ್ಸಲೆಂಟ್ ಇಯರ್ ಇದು. ಸ್ಪೆಷಲಿ ಲೈಕ್ ಯಾರ್ಯಾರಿಗೆ ಲಾಸ್ಟ್ ಇಯರ್ ಚೆನ್ನಾಗಿರ್ಲಿಲ್ವೋ ಇಯರ್ ಅವರು ಚೇಂಜಸ್ ನೋಡ್ತಾರೆ. ಆ್ಯಂಡ್ ಇವರು ಸ್ವಲ್ಪ ಬೇಗ ಕ್ವಿಕ್ ಲರ್ನರ್ಸ್ ಕೂಡ. ತುಂಬ ಬೇಗ ಲೈಫಲ್ಲಿ ಏನೇ ಸ್ಯಾಡ್ ಆಗಿದ್ರೆ ಅಥವಾ ಡಿಪ್ರೆಸ್ ಆಗಿದ್ರೆ ಅದರಿಂದ ಸ್ವಲ್ಪ ಹೊರಗಡೆ ಬರ್ತಾರೆ. ಬಿಕಾಸ್ ಅವ್ರ ಬುದ್ಧಿಶಕ್ತಿಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಆ್ಯಂಡ್ ದೇ ಅಂಡರ್ಸ್ಟ್ಯಾಂಡ್ ಹೌ ಇಮೋಷನ್ಸ್ ವರ್ಕ್ ಆ್ಯಂಡ್ ಆಲ್, ಅದೂ ಎಲ್ಲ ಇರುತ್ತೆ. ಸೊ ದಿಸ್ ಇಯರ್ ಈಸ್ ಗೋಯಿಂಗ್ ಟು ಬಿ ಅಮೇಝಿಂಗ್ ಫಾರ್ ದೆಮ್ ಆಲ್ಸೋ. ಆ್ಯಂಡ್ ನ್ಯೂ ವೆಂಚರ್ ಸ್ಟಾರ್ಟ್ ಮಾಡ್ಬೋದು, ನ್ಯೂ ಬಿಸ್ನೆಸ್. ದೀಸ್ ಪೀಪಲ್ ಆರ್ ಬಾರ್ನ್ ಫಾರ್ ಬಿಸ್ನೆಸ್. ಅವ್ರು ಯಾವ್ದು ಬೇಕು ಆ ಬಿಸ್ನೆಸ್ ಮಾಡ್ಬೋದು, ಆ ಥರ ನಂಬರ್ ಇದು. ಸ್ಟೇಬಲ್ ಜಾಬ್ಸ್, ಬಿಸ್ನೆಸ್ ಇವ್ರಿಗೆ ಚೆನ್ನಾಗಿ ಹಾಂ ಬಿಸ್ನೆಸ್ ಇವ್ರಿಗೆ ಹೇಳಿ ಮಾಡಿಸಿರೋ ಅಂಥ ಪ್ರೊಫೆಷನ್ ಇದು ಬಿಸ್ನೆಸ್, ಡೆಫಿನೆಟ್ಲಿ. ಬಿಕಾಸ್ ಬಿಸ್ನೆಸ್ ಅಲ್ಲಿ ಅದೇ ಬುದ್ಧಿ ಬೇಕಲ್ವಾ, ಜಾಸ್ತಿ ಬುದ್ಧಿ ಬೇಕು, ಕಮ್ಯುನಿಕೇಶನ್ ಬೇಕು. ಕಮ್ಯುನಿಕೇಶನ್ ಬೇಕು. ಆ್ಯಂಡ್ ಡೆಫಿನೆಟ್ಲಿ ಇವರು ಕೆಲವ್ರು ಹೆಂಗಿರ್ತಾರೆ ಅಂದರೆ ಅವರು ಸ್ವಂತ ಬಿಸ್ನೆಸ್ ಇಲ್ಲ ಅಂದ್ರೂ ದೆಲ್ ಬಿ ಗಿವಿಂಗ್ ಐಡಿಯಾಸ್ ಆಫ್ ಬಿಸ್ನೆಸ್ ಟು ಅದರ್ಸ್. ಆ್ಯಂಡ್ ಇಲ್ಲಾಂದರೆ ಸೋ ಮೆನಿ ಪೀಪಲ್ ವಿಲ್ ಬಿ ಲೈಕ್ ಆಲ್ರೆಡಿ ವೆಲ್ ಆಫ್ ಫ್ಯಾಮಿಲಿಯಿಂದ ಇರ್ತಾರೆ. ಆ್ಯಂಡ್ ಅವ್ರ ಹತ್ರ ಲೈಕ್ ಭಗವಂತ ಎಲ್ಲ ಕೊಟ್ಟಿರ್ತಾರೆ, ಆರಾಮಾಗಿರ್ತಾರೆ ಅವರು. ಸೊ ಈ ಥರನೂ ಇರ್ತಾರೆ. ಸೊ ದಿಸ್ ಇಯರ್ ಈಸ್ ಗೋಯಿಂಗ್ ಟು ಬಿ ವೆರಿ ಗುಡ್. ಆ್ಯಂಡ್ ಈವನ್ ರಿಲೇಷನ್ಶಿಪ್ಪಲ್ಲಿ ಅವ್ರು ತುಂಬ ಇವಾಲ್ವ್ ಆಗ್ತಾರೆ ಈ ಇಯರ್. ಆ್ಯಂಡ್ ಏನೋ ಒಂದು ಇವಾಗ ಸೇಮ್ ರಿಲೇಷನ್ಶಿಪ್ಪಲ್ಲಿ ಇದ್ರೂ ಕೂಡ ಈ ಇಯರ್ ಸ್ಪೆಷಲಿ ಅವ್ರು ದೆಲ್ ಡೂ ಸಮಥಿಂಗ್ ಡಿಫ್ರೆಂಟ್. ಇಟ್ಸ್ ಲೈಕ್ ಲೆಟ್ ಸ್ಟಾರ್ಟ್ ಫ್ರೆಶ್. ಇಷ್ಟು ಇಯರ್ಸ್ ನಾವು ಈ ಥರ ಇದ್ವಲ್ವಾ, ಸೊ ಇವಾಗಿಂದ ಏನಾದರೂ ಒಂದು ಬೇರೆ ಟೈಪ್ ಇರೋಣ. ನಾಟ್ ಲೈಕ್ ಎಂಟೈರ್ಲಿ ಡಿಫ್ರೆಂಟ್, ಬಟ್ ಒಂದು ಹೊಸ ಚಾಪ್ಟರ್ ಓಪನ್ ಮಾಡೋಣ, ಏನೋ ಒಂದು ಹೊಸ, ಅಥವಾ ಒಂದು ಎಲ್ಲೂ ಹೋಗಿಲ್ಲಪ್ಪ, ಲೈಕ್ ಫಾರಿನ್ಗೆ ಎಲ್ಲೂ ಹೋಗಿಲ್ಲ ಅಂದ್ಕೊಳ್ಳಿ, ಫಾರಿನ್ಗೆ ಹೋಗೋಣ ಈ ವರ್ಷ. ಎಸ್, ಹೊಸ ಡೈಮೆನ್ಷನ್. ಯಾ, ಡೆಫಿನೆಟ್ಲಿ ಒಂದು ಡೆಫಿನೆಟ್ಲಿ ನ್ಯೂ ಬಿಗಿನಿಂಗ್ ಈಸ್ ದೇರ್ ಫಾರ್ ನಂಬರ್ 5 ಪೀಪಲ್ ಈ ಇಯರ್. ಆ್ಯಂಡ್ ಇವ್ರಿಗೇನು ಜಾಸ್ತಿ ನೆಗೆಟಿವ್ ಇಲ್ಲ, ಆಯಿತಾ. ಆ್ಯಂಡ್ ನೆಗೆಟಿವ್ನು ಏನೂ ಅಷ್ಟು ಆಗಲ್ಲ. ಎಕ್ಸೆಪ್ಟ್ ಫಾರ್ ಪೀಪಲ್ ಹೂ ಆರ್ ಇನ್ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಏನಂತಾರೆ, ಈಗ ಯಾರಾದರೂ ಅವ್ರ ಜೊತೆ ಡಾಮಿನೇಟಿಂಗ್ ಪಾರ್ಟ್ನರ್ ಇದ್ದರೆ ಸ್ವಲ್ಪ ಇವರು ಸ್ಯಾಡ್ ಆಗೋ ಚಾನ್ಸಸ್ ಇದೆ. ಅಂದರೆ ಸ್ವಲ್ಪ ತುಂಬ ಜಾಸ್ತಿನೇ ಇಮೋಷ್ನಲ್ ಆಗ್ತಾರೆ ಇವರು.
ಬಟ್ ಇಫ್ ದ ಸ್ಪೌಸ್ ಇಸ್ ಫೈನ್, ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ಅಂತಂದರೆ ಬ್ಯೂಟಿಫುಲ್ ರಿಲೇಷನ್ಶಿಪ್ಪಲ್ಲಿ ಈ ಇಯರ್ ಇವ್ರದ್ದು ಕನ್ವರ್ಟ್ ಆಗುತ್ತೆ. ಬ್ಯಾಡ್ ಇದ್ದಿದ್ದು ಡೆಫಿನೆಟ್ಲಿ ಗುಡ್ ಆಗುತ್ತೆ ಅದು. ಆ್ಯಂಡ್ ಫೈನಾನ್ಸಸಲ್ಲಿ ಅಂತೂ ಇವರು ದೇ ಆರ್ ವೆರಿ ವೆರಿ ಗುಡ್ ಆ್ಯಕ್ಚುಲಿ, ನ್ಯಾಚುರಲಿ ಆಲ್ಸೋ. ಇವರು ತುಂಬ ಚೆನ್ನಾಗಿ ಫೈನಾನ್ಸಸ್ ಎಲ್ಲ ಪ್ಲ್ಯಾನ್ ಮಾಡ್ಕೋತಾರೆ ಈ ಇಯರ್. ಆ್ಯಂಡ್ ದೇ ವಿಲ್ ಬಿ ಸಮ್ ಸಿಚುವೇಶನ್ಸ್ ವೇರ್ ಇವ್ರಿಗೆ ಅದು ಪ್ಲ್ಯಾನಿಂಗಲ್ಲಿ ಮಾಡಬೇಕು ಅಂತ ಅನಿಸುತ್ತೆ ಕೂಡ. ಆ ಸಿಚುವೇಶನ್ಸ್ ಬರುತ್ತೆ ಇವ್ರಿಗೆ ಲೈಫಲ್ಲಿ. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ಅದೇ ಹೊಸ ಚಾಪ್ಟರ್ ಓಪನ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಸೊ ದೇ ಮೈಟ್ ಬಿ ಸಮ್ ಪ್ಲ್ಯಾನ್ಸ್, ನಾವು ಅಬ್ರಾಡ್ಗೆ ಹೋಗೋಣ ಅಥವಾ ಬೇರೆ ಕಡೆ ಸೆಟ್ಲ್ ಆಗೋಣ, ಈ ಥರದ್ದೆಲ್ಲ ಬರುತ್ತೆ. ಸೊ ಅದಕ್ಕೆ ಖರ್ಚಾಗುತ್ತಲ್ವಾ. ಸೊ ಆ ಥರ ಖರ್ಚು ಅಂತೂ ಡೆಫಿನೆಟ್ಲಿ ಬರುತ್ತೆ ಇವ್ರಿಗೆ. ಜಾಸ್ತಿ ಖರ್ಚು ಮಾಡ್ತಾರೆ ಇಯರ್. ಸೊ ಅವ್ರು ಸ್ವಲ್ಪ ಫೈನಾನ್ಸ್ ಎಕ್ಸ್ಪೆಂಡಿಚರ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು, ಅದು ಮಾಡಬೇಕು. ಆ್ಯಂಡ್ ನಥಿಂಗ್ ಮಚ್ ಲೈಕ್ ಅಂದರೆ ನೆಗೆಟಿವ್ ಸೈಡಲ್ಲಿ ಏನೂ ಜಾಸ್ತಿ ಇಲ್ಲ. ಜಸ್ಟ್ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದರ್ ಹೆಲ್ತ್. ಆ್ಯಂಡ್ ಇವರು ಅಷ್ಟೇ ಸ್ವಲ್ಪ ಕೋಲ್ಡ್ ನೇಚರ್ ಆಗೋ ಚಾನ್ಸಸ್ ಇದೆ. ಲೈಕ್ ಏನಂತಾರೆ, ಟೆಂಪರ್ಮೆಂಟಲ್ಲಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್. ಲೈಕ್ ಸನ್ ಎನರ್ಜಿ, ಬುಧಗ್ರಹ ಸ್ವಲ್ಪ ಏನೋ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಅಷ್ಟೇ. ಅದು ಬಿಟ್ಟರೆ ಎವ್ರಿಥಿಂಗ್ ವಿಲ್ ಬಿ ಫೈನ್. ಆ್ಯಂಡ್ ಇವರು ಅವರ ಹೆಲ್ತ್ ಕಡೆ ಹೆಂಗೆ ಟೇಕ್ ಕೇರ್ ಮಾಡ್ಕೋಬೋದು ಅಂತಂದರೆ, ದೇ ಹ್ಯಾವ್ ಟು ಡ್ರಿಂಕ್ ಲಾಟ್ಸ್ ಆಫ್ ವಾಟರ್. ಆ್ಯಂಡ್ ಸ್ವಲ್ಪ ಜಾಸ್ತಿ ಮೂವ್ಮೆಂಟ್ ಇರುತ್ತೆ ಇವ್ರ ಲೈಫಲ್ಲೂ ಕೂಡ. ಆ್ಯಂಡ್ ಹೌ ಬುಧಗ್ರಹ ನೋಡಿ, ಇಟ್ಸ್ ದ ಕ್ಲೋಸೆಸ್ಟ್ ಟು ದ ಸನ್. ಆ್ಯಂಡ್ ಇಟ್ ವಿಲ್ ಬಿ ಆಲ್ಸೋ ವೆರಿ ಫೇವರಬಲ್, ಸನ್ಗೆ ತುಂಬ ಫೇವರಬಲ್ ಆಗಿರುತ್ತೆ. ಆ್ಯಂಡ್ ಜಾಸ್ತಿ ಮೂವ್ಮೆಂಟ್ಸ್ ಮಾಡ್ತಾರೆ ತುಂಬ. ಎಷ್ಟು ಲೈಕ್ ಬೇಗನೂ ಸನ್ ಸುತ್ತ ಲೈಕ್ ರಿವಾಲ್ವ್ ಆಗುತ್ತಲ್ಲ, ಸೇಮ್ ಅದೇ ಥರನೇ ಇವರು ಕೂಡ. ನ್ಯೂ ಪ್ಲ್ಯಾನಿಂಗ್ಸ್, ಬೇಗ ಬೇಗ ಎಲ್ಲ ಮಾಡೋದು ಅದೆಲ್ಲ ಮಾಡ್ತಾರೆ. ಬಟ್ ಸೊ ಬಿಕಾಸ್ ಆಫ್ ದ್ಯಾಟ್ ದೇ ಶುಡಂಟ್ ಡೂ ಈ ಹಡಿಬಿಡಿ ಎಲ್ಲ ಗಡಿಬಿಡಿ ಮಾಡ್ತಾರಲ್ಲ, ಅದು ಮಾಡಬಾರ್ದು. ಆ್ಯಂಡ್ ಹೇಸ್ಟಿ ಡಿಸಿಷನ್ಸ್ ತೊಗೊಳ್ಬಾರ್ದು. ಆ್ಯಂಡ್ ಹೆಲ್ತ್ ಕಡೆ ಗಮನ ಕೊಡಬೇಕು. ಪ್ಲಸ್ ರಿಲೇಷನ್ಶಿಪ್ಪಲ್ಲಿ ಡೆಫಿನೆಟ್ಲಿ ಹ್ಯಾವ್ ಗುಡ್ ಹೋಪ್. ಇವರು ಏನು ಮಾಡ್ತಾರಂದರೆ, ಆಗುತ್ತೋ ಇಲ್ವಾ ಡೌಟಲ್ಲಿ ಇರಬಾರ್ದು ಇವರು ಇಯರ್. ದೇ ಹ್ಯಾವ್ ಟು ಓಪನ್ ದೇರ್ ಹಾರ್ಟ್, ಓಪನ್ ದೇರ್ ಆರ್ಮ್ಸ್ ಫಾರ್ ನ್ಯೂ ರಿಲೇಷನ್ಶಿಪ್ಸ್. ಇಫ್ ದೇ ಆರ್ ಸಿಂಗಲ್, ಡೆಫಿನೆಟ್ಲಿ ಒಂದು ಹೋಪ್ ಇಟ್ಕೋಬೇಕು ಈ ಇಯರ್ ಅವರು, ಆಯಿತಾ. ಅದು ಮತ್ತು ದೇ ಹ್ಯಾವ್ ಟು ವೇರ್ ಲಾಡ್ ಆಫ್ ಲೈಟ್ ಕಲರ್ಸ್. ಅವರು ಸ್ವಲ್ಪ ಡಾರ್ಕ್ ಕಲರ್ಸ್ ಅವಾಯ್ಡ್ ಮಾಡಬೇಕು. ಅವ್ರು ಎಷ್ಟು ಲೈಟ್ ಕಲರ್ ಹಾಕೋತಾರಲ್ಲ, ಅಷ್ಟು ಅವ್ರಿಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅವ್ರ ಲೈಫಲ್ಲಿ, ಅದು. ಸೊ ದೀಸ್ ಆರ್ ದ ಟಿಪ್ಸ್ ಫಾರ್ ನಂಬರ್ 5 ಪೀಪಲ್.